ಪ್ರೀತಿ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 8ನೇ ತರಗತಿ ಗಣಿತ ಅರ್ಧವಾರ್ಷಿಕ ಪರೀಕ್ಷೆ SA1 2025-26ನೇ ಸಾಲಿನ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಹಾಗೂ ನೀಲನಕ್ಷೆ ಹಾಗೂ ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ನೋಡೋಣ. ಮೊದಲು ಅಧ್ಯಾಯವಾರು ಅಂಕಗಳ ವಿಂಗಡಣೆ. ಭಾಗಲಬ್ಧ ಸಂಖ್ಯೆಗಳ ಮೇಲೆ 5 ಅಂಕ, ಒಂದು ಚರಾಕ್ಷರಗಳು ರೇಖಾತ್ಮಕ ಸಮೀಕರಣಗಳು 7 ಅಂಕ, ಚತುರ್ಭುಜಗಳ ಪರಿಚಯ 8 ಅಂಕ, ದತ್ತಾಂಶಗಳ ನಿರ್ವಹಣೆ 7 ಅಂಕ, ವರ್ಗಗಳು ಮತ್ತು ವರ್ಗಮೂಲಗಳು 7 ಅಂಕ, ಘನಗಳು ಮತ್ತು ಘನಮೂಲಗಳು 6 ಅಂಕ, ಒಟ್ಟು 40 ಅಂಕ. ಆಯಾಮ 2 ಜ್ಞಾನ ಗ್ರಹಣ ಆಧಾರಿತ ಅಂಕಗಳ ವಿಂಗಡಣೆ. ವೇಟೇಜ್ ಆಫ್ ಕಾಗ್ನಿಟಿವ್ ಲೆವೆಲ್. ಸ್ಮರಣೆ, ತಿಳುವಳಿಕೆ, ಅನ್ವಯ ಮತ್ತು ವಿಶ್ಲೇಷಣೆ ಕೌಶಲ್ಯ. 15%, 55%, 20%, 10%. ಟೋಟಲ್ 6, 22, 8 and 4 ಮಾರ್ಕ್ಸ್ ಆಗಿದೆ. ಆಯಾಮ 2. ಆಯಾಮ 3 ಬರೋಣ. ಡಿಸ್ಟ್ರಿಬ್ಯೂಷನ್ ಬೇಸ್ಡ್ ಆನ್ ದ ಟೈಪ್ ಆಫ್ ಕ್ವಶನ್ಸ್. ಪ್ರಶ್ನೆಗಳ ವಿಧಗಳ ಆಧಾರಿತ ಅಂಕಗಳ ವಿಂಗಡಣೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 5 ಇದೆ, 5 ಅಂಕ. ಅತಿ ಕಿರು ಅಂಕದ ಪ್ರಶ್ನೆಗಳು, ವೆರಿ ಶಾರ್ಟ್ ಆನ್ಸರ್ 5 ಇದೆ, 5 ಅಂಕ. ಕಿರು ಉತ್ತರದ ಆನ್ಸರ್ಗಳು, ಶಾರ್ಟ್ ಆನ್ಸರ್ಸು 5 ಕ್ವಶನ್ನು 10 ಅಂಕ. ದೀರ್ಘ ಉತ್ತರದ ಅಂಕಗಳು, ಲಾಂಗ್ ಆನ್ಸರ್ ಟೈಪ್ 1 4 ಪ್ರಶ್ನೆಗಳು 12 ಅಂಕ. ದೀರ್ಘ ಉತ್ತರದ ಪ್ರಶ್ನೆಗಳು, ಲಾಂಗ್ ಆನ್ಸರ್ ಟೈಪ್ 2 2 ಪ್ರಶ್ನೆಗಳು 8 ಅಂಕ. ಟೋಟಲ್ 21 ಪ್ರಶ್ನೆಗಳು 40 ಅಂಕಗಳು. ಇದು LBA ಆಧಾರದ ಮೇಲೆ ಈ ಪ್ರಶ್ನೆ ಪತ್ರಿಕೆಯನ್ನು ರಚಿಸಲಾಗಿದೆ. ಇದು ನೀಲನಕಾಶೆ, ಬ್ಲೂ ಪ್ರಿಂಟು, ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲದ ಆಧಾರದ ಮೇಲೆ ರಚಿಸಲಾಗಿದೆ. ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. 8ನೇ ತರಗತಿ ಅರ್ಧವಾರ್ಷಿಕ ಪರೀಕ್ಷೆ SA1 ಪರೀಕ್ಷೆ 2025-26. ವಿಷಯ ಗಣಿತ. ಗರಿಷ್ಠ ಅಂಕಗಳು 40, ಸಮಯ 90 ನಿಮಿಷ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ 5 ಪ್ರಶ್ನೆ, ಪ್ರತಿ ಪ್ರಶ್ನೆಗೆ 1 ಅಂಕ. 1ನೇ ಪ್ರಶ್ನೆ, ಭಾಗಲಬ್ಧ ಸಂಖ್ಯೆಗಳು ಆವೃತವಾಗಿರದ ಗಣಿತ ಕ್ರಿಯೆಯು ಏನಾಗಿರುತ್ತೆ ಅಂತ. ಆಪ್ಷನ್ ಎ ಸಂಕಲನ, ಆಪ್ಷನ್ ಬಿ ವ್ಯವಕಲನ, ಆಪ್ಷನ್ ಸಿ ಗುಣಾಕಾರ, ಆಪ್ಷನ್ ಡಿ ಭಾಗಾಕಾರ. 2ನೇ ಪ್ರಶ್ನೆ, ಕೆಳಗಿನಗಳಲ್ಲಿ ಪೂರ್ಣ ಘನ ಸಂಖ್ಯೆ ಯಾವುದು ಅಂತ ಹೇಳಿ. ಆಪ್ಷನ್ ಎ 128, ಆಪ್ಷನ್ ಬಿ 100, ಆಪ್ಷನ್ ಸಿ 1000, ಆಪ್ಷನ್ ಡಿ 225. 3ನೇ ಪ್ರಶ್ನೆ, ಮೊದಲ 8 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಇದೆ. ಆಪ್ಷನ್ ಎ 16, ಆಪ್ಷನ್ ಬಿ 64, ಆಪ್ಷನ್ ಸಿ 36, ಆಪ್ಷನ್ ಡಿ 8. 4ನೇ ಪ್ರಶ್ನೆ, 2x - 3 = 7 ರೇಖಾತ್ಮಕ ಸಮೀಕರಣದಲ್ಲಿ x ನ ಬೆಲೆಯೂ ಇದೆ. 5ನೇ ಪ್ರಶ್ನೆ, ಒಂದು ಸಮಾಂತರ ಚತುರ್ಭುಜದ ಪ್ರತಿ ಕೋನವು 90 ಡಿಗ್ರಿ ಆದರೆ ಆ ಆಕೃತಿಯು ವರ್ಗ ಮತ್ತು ಆಯತ, ಸಮಾಂತರ ಚತುರ್ಭುಜ, ವರ್ಗ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 6ನೇ ಪ್ರಶ್ನೆ, ನಕ್ಷೆಯ 4 ವಿಧಗಳನ್ನು ಹೆಸರಿಸಿ. 7ನೇದು, 2x - 3 = x + 2 ಈ ಸಮೀಕರಣದ ಎಡಭಾಗದಲ್ಲಿರುವ ಪದೋಕ್ತಿಯನ್ನು ಬರೆಯಿರಿ. 8ನೇದು, ಭಾಗಲಬ್ಧ ಸಂಖ್ಯೆಗಳ ವಿತರಣಾ ನಿಯಮ ಪೂರ್ಣಗೊಳಿಸಿ. a ಬ್ರಾಕೆಟ್ b + c ಬ್ರಾಕೆಟ್ ಕ್ಲೋಸ್ = ab + ಡ್ಯಾಶ್. 9ನೇದು, 9 ಬಾಹುಗಳುಳ್ಳ ನಿಯಮಿತ ಬಹುಭುಜಾಕೃತಿಯಲ್ಲಿ ಪ್ರತಿ ಹೊರಕೋನದ ಅಳತೆ ಎಷ್ಟು. 10ನೇದು, ಯಾವುದೇ ವರ್ಗ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಇರುವ ಅಂಕಿಗಳನ್ನು ಬರೆಯಿರಿ ಅಂತ ಇದೆ. ಇನ್ನು 3rd ಮೇನಿಗೆ ಬರೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 5 ಪ್ರಶ್ನೆ, ಪ್ರತಿ ಪ್ರಶ್ನೆಗೆ 2 ಅಂಕ. 11ನೇ ಪ್ರಶ್ನೆ, ಅವಿಭಾಜ್ಯ ಅಪವರ್ತನ ವಿಧಾನದಿಂದ 196ರ ವರ್ಗಮೂಲವನ್ನು ಕಂಡುಹಿಡಿಯಿರಿ. 12ನೇ ಪ್ರಶ್ನೆ, ಈ ಚಿತ್ರದಲ್ಲಿ x ನ ಬೆಲೆಯನ್ನು ಕಂಡುಹಿಡಿಯಬೇಕಾಗುತ್ತೆ. 13ನೇ ಪ್ರಶ್ನೆ, ಒಂದು ದಾಳವನ್ನು ಒಂದು ಬಾರಿ ಎಸೆದಾಗ ಅವಿಭಾಜ್ಯ ಸಂಖ್ಯೆ ಮೇಲೆ ಬರುವ ಸಂಭವನೀಯತೆ ಕಂಡುಹಿಡಿಯಿರಿ. 14ನೇದು, 512 ಈ ಸಂಖ್ಯೆಯ ಘನಮೂಲವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. 15ನೇ ಪ್ರಶ್ನೆ ಬಿಡಿಸಿದೆ. 6m - 5 = 4m + 11. 4th ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಅಂಕದ 4 ಪ್ರಶ್ನೆಗಳು. 16ನೇ ಪ್ರಶ್ನೆ, ಇವುಗಳಲ್ಲಿ ಬಳಸಲಾಗಿರುವ ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಗುಣಲಕ್ಷಣವನ್ನು ಹೆಸರಿಸಿ. ಇದು ಯಾವ ಗುಣಾಕಾರದ ಗುಣಲಕ್ಷಣ ಹೊಂದಿದೆ ಅಂತ ಬರೀಬೇಕು. 1 2 3ಕ್ಕೆ. 17ನೇ ಪ್ರಶ್ನೆ, 68600 ಪೂರ್ಣಘನವೇ? ಇಲ್ಲವಾದಲ್ಲಿ ಅದನ್ನು ಕನಿಷ್ಠ ಯಾವ ಸ್ವಾಭಾವಿಕ ಸಂಖ್ಯೆಯಿಂದ ಗುಣಿಸಿದರೆ ಅದು ಪೂರ್ಣಘನವಾಗುತ್ತದೆ. 18ನೇದು, ರೇಖಾತ್ಮಕ ಸಮೀಕರಣವನ್ನು ಬಿಡಿಸಿ ಅಂತ ಇದೆ. 19, ಒಬ್ಬ ತೋಟಗಾರನ ಬಳಿ 1000 ಸಸಿಗಳಿವೆ. ಅವುಗಳನ್ನು ಅಡ್ಡ ಸಾಲುಗಳ ಸಂಖ್ಯೆ ಮತ್ತು ಕಂಬ ಸಾಲುಗಳ ಸಂಖ್ಯೆ ಸಮವಿರುವಂತೆ ನೆಡಲು ಇಚ್ಛಿಸಿದ್ದಾನೆ. ಈ ರೀತಿ ಮಾಡಲು ಅವನಿಗೆ ಇನ್ನೂ ಕನಿಷ್ಠ ಎಷ್ಟು ಸಸಿಗಳು ಬೇಕಾಗುತ್ತವೆ. ಅಥವಾ ಇದೆ 3136 ಈ ಸಂಖ್ಯೆಯ ವರ್ಗಮೂಲವನ್ನು ಭಾಗಾಕಾರ ವಿಧಾನದಿಂದ ಕಂಡುಹಿಡಿಯಿರಿ. 2ರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್
5ನೇ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು 4 ಅಂಕ. ಈ ಕೆಳಗೆ ಕೊಟ್ಟಿರುವ ಚಿತ್ರಗಳಾದ ಗನ್ಸ್ ಮತ್ತು ರನ್ಸ್ ಸಮಾಂತರ ಚತುರ್ಭುಜಗಳಾಗಿವೆ. ಎಕ್ಸ್ ಮತ್ತು ವೈಗಳನ್ನು ಕಂಡುಹಿಡಿಯಿರಿ. ಇದರಲ್ಲಿ ಎಕ್ಸ್ ಬೆಲೆ, ವೈ ಬೆಲೆ, ಇದರಲ್ಲಿ ಎಕ್ಸ್ ಬೆಲೆ ಮತ್ತು ವೈ ಬೆಲೆನ ಕಂಡುಹಿಡಿಯಬೇಕು. ಇದರಲ್ಲಿ ಅಥವಾ ಪ್ರಶ್ನೆ ಇದೆ, ಚತುರ್ಭುಜದ ವಿಧಗಳನ್ನು ಪಟ್ಟಿ ಮಾಡಿ, ಎಲ್ಲ ಸಮಾಂತರ ಚತುರ್ಭುಜಗಳ ಒಂದೊಂದು ಗುಣಲಕ್ಷಣ ಪಟ್ಟಿ ಮಾಡಿ ಅಂತ ಇದೆ. ಸೊ ಎರಡರಲ್ಲಿ ಯಾವುದಾದ್ರು ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಇನ್ನು 21ನೇ ಪ್ರಶ್ನೆ, ಈ ಕೆಳಗಿನ ಮಾಹಿತಿಗೆ ಒಂದು ಪೈ ಚಾರ್ಟನ್ನು ಬರೆಯಿರಿ. ವಿವಿಧ ಜನರು ಇಷ್ಟಪಡುವ ಬಣ್ಣಗಳನ್ನು ಕೆಳಗೆ ಕಾಣಿಸಿದೆ. ಬಣ್ಣಗಳು ಜನರ ಸಂಖ್ಯೆ. ಸೊ ಈ ಒಂದು ಇದಕ್ಕೆ ದತ್ತಾಂಶಗಳಿಗೆ ಪೈ ಚಾರ್ಟನ್ನು ಬರೀಬೇಕಾಗುತ್ತೆ. ಇದಿಷ್ಟು ಪ್ರಶ್ನೆ ಪತ್ರಿಕೆ ಆಗಿದೆ. ಈಗ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಸೊ 8ನೇ ತರಗತಿ ಎಸ್ಸೆ 25-26ನೇ ಸಾಲಿನ ಮ್ಯಾಥ್ಸ್ ಕೀ ಆನ್ಸರ್ಸು. ಫಸ್ಟ್ ಮೇನ್, 1ನೇ ಪ್ರಶ್ನೆಗೆ ಡಿ ಭಾಗಾಕಾರ, 2ನೇ ಪ್ರಶ್ನೆಗೆ ಸಿ 1000, 3ನೇ ಪ್ರಶ್ನೆಗೆ ಬಿ 64, 4ನೇ ಪ್ರಶ್ನೆಗೆ ಆಪ್ಷನ್ ಬಿ 5, 5ನೇ ಪ್ರಶ್ನೆಗೆ ಆಪ್ಷನ್ ಎ ವರ್ಗ ಮತ್ತು ಆಯತ. ಸೆಕೆಂಡ್ ಮೇನಲ್ಲಿ 6ನೇ ಪ್ರಶ್ನೆ ರೇಖಾನಕ್ಷೆ, ಸ್ತಂಭ ನಕ್ಷೆ, ಪೈ ನಕ್ಷೆ, ಜೋಡಿ ಸ್ತಂಭ ನಕ್ಷೆ. 7ನೇ ಪ್ರಶ್ನೆಗೆ 2x - 3. 8ನೇ ಪ್ರಶ್ನೆಗೆ ಉತ್ತರ a × ಬ್ರಾಕೆಟ್ ಆಫ್ b + c = ab + ac. 9ನೇ ಪ್ರಶ್ನೆಗೆ 360 ಡಿಗ್ರಿ ಬೈ 9 = 40 ಡಿಗ್ರಿ ಡಿವೈಡ್ ಮಾಡಿ. 10ನೇ ಪ್ರಶ್ನೆಗೆ 1 4 5 6 9 ಇಸ್ ದ ಆನ್ಸರ್. ಈಗ ಥರ್ಡ್ ಮೇನಿಗೆ ಬರೋಣ. ಸೊ 11ನೇ ಪ್ರಶ್ನೆಗೆ 196ನ ಅವಿಭಾಜ್ಯ ಸಂಖ್ಯೆಗಳಿಂದ ಬಾಕ್ಸ್ ಹೋಗೋಣ. ಸೊ ಬಾಕ್ಸ್ ಇದ್ದಾಗ ನಮಗೆ 2 × 2 × 7 × 7 ಬರುತ್ತೆ. ಇದು 2² ಇದು 7² ಆಗುತ್ತೆ. 2 × 7 ಹೋಲ್ ಸ್ಕ್ವೇರ್ ಆಗುತ್ತೆ. 2 × 14². ಸೊ 196 = 14² ಆಗುತ್ತೆ. ಎರಡು ಕಡೆ ಸ್ಕ್ವೇರ್ ರೂಟನ್ನು ಹಾಕಿದಾಗ ಸೊ √196 ಸ್ಕ್ವಯರು ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ನಮಗೆ 14 ಬರುತ್ತೆ. ಸೊ 11ನೇ ಪ್ರಶ್ನೆಗೆ √196 = 14 ಇಸ್ ದ ಆನ್ಸರ್. ಸೊ 12ನೇ ಪ್ರಶ್ನೆಗೆ ಉತ್ತರ ಇದು. ಇನ್ನು 13ನೇ ಪ್ರಶ್ನೆಗೆ ಉತ್ತರ, 14ನೇ ಪ್ರಶ್ನೆಗೆ ಉತ್ತರ, 15ನೇ ಪ್ರಶ್ನೆಗೆ ಉತ್ತರ, 16ನೇ ಪ್ರಶ್ನೆಗೆ ಉತ್ತರ, 17ನೇ ಪ್ರಶ್ನೆಗೆ ಉತ್ತರ, 18ನೇ ಪ್ರಶ್ನೆಗೆ ಉತ್ತರ, 19ನೇ ಪ್ರಶ್ನೆಗೆ ಉತ್ತರ. ಸೊ ಇಲ್ಲಿವರೆಗೂ ಉತ್ತರ ಬರುತ್ತೆ. ಇಲ್ಲಿ 2 ಪ್ರಶ್ನೆ ಇದೆ. ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರನ ಬರೀಬೇಕು. 19ಕ್ಕೆ ಇಷ್ಟು ಬರೆದ್ರೆ ಆಯಿತು. ಅಥವಾ ಇದೆ ಇದನ್ನಾದರೂ ಬರಿಬೋದು ಅಥವಾ ಇದನ್ನಾದರೂ ಬರಿಬೋದು. ಸೊ ಯಾವುದು ಈಜಿ ಇದೆ ಅನಿಸುತ್ತೆ ನಿಮಗೆ ಅದನ್ನು ಬರೀರಿ. ಸೊ ಇದು 19ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆಗೆ ಉತ್ತರ. ಎರಡರಲ್ಲಿ ಒಂದನ್ನು ಮಾತ್ರ ಬರೀಬೇಕಾಗುತ್ತೆ. 5th ಮೇನಲ್ಲಿ 20ನೇ ಪ್ರಶ್ನೆಯಲ್ಲಿ ಒಂದು ಸಬ್ ಕ್ವಶನ್ನು. ಸೊ ಅದಕ್ಕೆ ಉತ್ತರ ಇದು. 2ನೇ ಸಬ್ ಕ್ವಶನಿಗೆ ಇದು ಉತ್ತರ 20ನೇ ಕ್ವಶನಿಗೆ. 20ರಲ್ಲಿ ಅಥವಾ ಪ್ರಶ್ನೆ ಇದೆ. ಸೊ ಅಥವಾ ಪ್ರಶ್ನೆ 2 ಇದೆ. ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆದ್ರೆ ಸಾಕು. ಇದು ಅಥವಾ ಪ್ರಶ್ನೆಗೆ ಉತ್ತರ. ಸೊ 21 ಈ ಬಾಕ್ಸನ್ನು ಬರೆದು ಪೈ ಚಾರ್ಟನ್ನು ಹಾಕಬೇಕಾಗುತ್ತೆ. ಸೊ ಬಣ್ಣಗಳು ಜನರ ಸಂಖ್ಯೆ ಕ್ವಶನ್ ಇರುತ್ತೆ. ಸೊ ಭಿನ್ನರಾಶಿಯಾಗಿ ಬರೀಬೇಕು. ಕೇಂದ್ರೀಯ ಕೋನವನ್ನು ಕಂಡುಹಿಡಬೇಕು. 180 90 60 30 360 ಡಿಗ್ರಿ. ಸೊ ಇವುಗಳಿಗೆ ಏನು ಮಾಡಬೇಕು, ನಾವು ಪೈ ಚಾರ್ಟನ್ನು ರಚಿಸಬೇಕಾಗುತ್ತೆ. ಸೊ ಇದು ಪೈ ಚಾರ್ಟ್ ಆಗಿದೆ. ಸೊ ಇದು ಮಾದರಿ ಉತ್ತರಗಳು. ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.